ಹೋಗಿ ಬಲ್ಸಾಗಿ ನಾರಿ ಕೊಳತು ಫಾರ್ಮ್ ಆಗಿ ಬರ್ತಕ್ಕಂಥದ್ದೇ ಗ್ಯಾಸ್. ಹಿಂದಿನ ಪ್ರಳಯದವರು ಸತ್ತು ಇಂದು ಗ್ಯಾಸ್ ಆಗಿದ್ದಾರೆ, ಮುಂದಿನವರೆಗೆ ನಾವು ಪ್ರಳಯದಲ್ಲಿ ಗ್ಯಾಸ್ ಆಗ್ತದೆ ಮುಂದಿನ ಜನ. ಇಷ್ಟೇ, ಇನ್ನೇನಿಲ್ಲ. ಏನು ಬಹಳ ಪರಮ ಪವಿತ್ರ. ಮತ್ತೆ ಹೆಂಗೆ ತಿಳಬೇಕು, ಬೇಯಿಸ್ಕೊಳ್ಳೋದು ಹೆಂಗ, ಮಾಡೋದು ಹೆಂಗ ಅಂತಂದ್ರೆ ಗಟ್ಟಿನೇ ಚಲೋ. ಯಾಕೆ ಚಲೋ ಅಂತಂದ್ರೆ ತಾವು ಜೀವನದಲ್ಲಿ ಒಬ್ಬರಿಗೂ ಅನ್ಯಾಯ ಆಗತಕ್ಕಂಥದ್ದು ಮರವಿರೋ ತನಕ ಮಾಡಿ. ಎಲ್ಲಿ ಅನ್ಯಾಯ ನಡೆಯುವುದಿಲ್ಲವೋ ಆ ದೇಹಕ್ಕೆ ಅಪವಿತ್ರತೆ ಉಂಟಾಗ, ಪವಿತ್ರತೆ ಅಂದ್ರೆ ಅಪವಿತ್ರ ಉಂಟಾಗ, ಆ ಅಪವಿತ್ರತೆ ಹಂಗೆ ಇರ್ತದೆ. ಅದಕ್ಕೆ ನೋಡಿ, ಸ್ವಾಮಿಗಳು ದೇಹತ್ಯಾಗ ಮಾಡಿದ್ರೆ ಸ್ನಾನ ಮಾಡ್ಕೊಂಡು ಮುಟ್ಟಬೇಕು. ಅವ್ರು ಮುಟ್ಟಿ ದೇಹತ್ಯಾಗ ಆಗಿದೆ ಅಂತ ಅವ್ರು ಮುಟ್ಟಿದ ಮೇಲೆ ಸ್ನಾನ ಮಾಡಬಾರ್ದು. ಅಂತ ಮುಟ್ಟೋ ಕಾಲಕ್ಕೆ ಸ್ನಾನ ಮಾಡಬೇಕು, ಮುಟ್ಟಿದ ಮೇಲೆ ಸ್ನಾನ ಇಲ್ಲ. ಸ್ವಾಮಿಗಳ ದೇಹ ಮುಟ್ಟಿದ ಮೇಲೆ ಅಯ್ಯೋ ಹಣ ಮುಟ್ಟಿಬೇಕು ಅಲ್ಲ. ಬೇರೆಯವ್ರನ್ನ ಒಬ್ಬ ಯಾರೋ ವ್ಯಕ್ತಿ ಸತ್ತಿರ್ತಾನೆ, ಅವರನ್ನ ಮುಟ್ಟಬೇಕಾದ್ರೆ ಮುಟ್ಟು ಬಿಡಬೇಕು, ಅವ್ರು ಕರ್ಕೊಂಡು ಹೋಗ್ಬೇಕು, ಸ್ಮಶಾನದೆಲ್ಲ ಸಂಸ್ಕಾರ ಮಾಡಿ ಆಮೇಲೆ ಹೊರಗೆ ಬಂದು ಸ್ನಾನ ಮಾಡಿ ಜನ್ಮರ ಹಾಕಿದ್ದಾರೆ. ಆಗಲ್ಲ, ಸ್ವಾಮಿಗಳು ಇಲ್ಲ, ಸ್ನಾನ ಮಾಡಿಯೇ ಮುಟ್ಟಬೇಕು. ಹೆಂಗಿದ್ರು ಸ್ನಾನ ಮಾಡ್ಕೊಂಡಿದ್ರು, ಇನ್ನೊಂದು ಸ್ನಾನ ಮಾಡಬೇಕು, ಸ್ನಾನ ಮಾಡಿಯೇ ಮುಟ್ಟಬೇಕು. ಮತ್ತೆ ಗುರುಗಳಿಗೆ ನಾವು ನಿತ್ಯದಲ್ಲಿ ಸ್ವಾಮಿಗಳ ಪಕ್ಕದಲ್ಲಿ ಶಿಶುವಿಂದ್ರ ತೀರ್ಥರು ಎಂತ ಅನುಗ್ರಹ ಅಂತಂದ್ರೆ ಅವ್ರು ಹೇಳಲಿಕ್ಕೆ ಸಾಕು. ಶ್ರೀಜೇಂದ್ರ ಸ್ವಾಮಿಗಳು ಅವ್ರ ಪಕ್ಕದಲ್ಲಿ ಸುಮಾರು ವರ್ಷ ನಮ್ಮನ್ನು ಇಟ್ಕೊಂಡು ಅನುಗ್ರಹ ಮಾಡಿದ್ದಾರೆ. ಬೆಳಗ್ಗೆ ಅವರು ಎದ್ದಾಗ ನಾವು ಸ್ನಾನ ಮಾಡ್ಕೊಂಡೇ ಹೋಗ್ತಿದ್ವಿ. ಅವ್ರು ಎದುರಿಗೆ ಹೋಗೋ ಬಂದು ಏನಾದ್ರು ಅವರು ಕೈ ಹಿಡ್ಕೊಂತಂತಿದ್ರು, ಮುಟ್ಟಬೇಕಾದ ಪ್ರಸಂಗ ಇತ್ತು, ನಾವು ಸ್ನಾನ ಮಾಡ್ಕೊಂಡು ಹೋಗದೆ ಗುರುಗಳು ಎದುರಿಗೆ ಎಂದೂ ಅದನ್ನು ಹೋಗಿದ್ದಾರೆ. ಯಾಕೆಂದ್ರೆ ಅವರು ಸ್ನಾನ ಮಾಡಿದ್ರು ಪರವಾಗಿಲ್ಲ, ಸಾಲಿಗ್ರಾಮ ಇದ್ದಂಗು, ನಾವು ಮಾತ್ರ ಸ್ನಾನ ಮಾಡಿಯೇ ಗುರುಗಳನ್ನು. ಅದರಂತೆ ಮರಾಠಿಗಳು ಹೇಗೆ ಅಂತಂದ್ರೆ ಅದಕ್ಕೆ ಮೈಲಿಗೆ ಎಂದೂ ಇಲ್ಲ. ಎಲ್ಲಿ